ಅವರಂಥವು ಸಮಾಧಾನದಿಂದ ಕೇಳ್ತಾ ಇರಬೇಕು. ಆವಾಗಲೇ ಆ ವೇದಿಕೆಗೆ ಬೆಲೆ ಬರುತ್ತೆ. ಆ ವೇದಿಕೆಯಲ್ಲಿ ಇದ್ದರೂ ಮಾತಾಡಿದರೆ, ನೀವು ಮಾತಾಡಿದರೆ ಹೇಗೆ ಜನರನ್ನು ಜಾಗೃತಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಾತುಗಳನ್ನು ನಾವು ಯಾಕೆ ಹೇಳ್ತೇವೆ ಅಂತಂದರೆ, ಯಾವುದೇ ಒಂದು ಸಭೆಗೆ ಶಿಸ್ತು, ಸಂಘಟನೆ, ಸಂಯಮ ಬಹಳ ಮುಖ್ಯ. ಅಂಬೇಡ್ಕರ್ ಅವರು ಹೇಳ್ತಾ ಇರೋ ಮಾತು ನಿಮಗೆಲ್ಲರಿಗೂ ಗೊತ್ತಿರಬೇಕು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ, ಈ ಮೂರನ್ನು ಮೈಗೂಡಿಸಿಕೊಂಡಾಗ ಮಾತ್ರ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಇದೆ. ಇವತ್ತು ನಮ್ಮಲ್ಲಿ ಆ ಸರಿಯಾದಂಥ ಶಿಕ್ಷಣವೂ ಇಲ್ಲ, ಸಂಘಟನೆಯೂ ಇಲ್ಲ, ಹೋರಾಟದ ಮನೋಭಾವನೆ ಮೊದಲೇ ಇಲ್ಲ. ಹಾಗಾಗಿಯೇ ಯಾವ ಸಾಧನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗಲೇ ನಾವು ಮಾತಾಡುವಂಥ ವೇದಿಕೆಯಲ್ಲಿ ಸ್ವಾಮೀಜಿಯವರು ಮಾತಾಡೋದನ್ನು ಕೇಳ್ತಾ ಇದ್ವಿ. ನಮ್ಮ ಸಂಘಟನೆ ಇದ್ದಿದ್ರೆ ನಾವು ಭಾಳ ಜನ ಶಾಸಕರಾಗಲಿಕ್ಕೆ ಅವಕಾಶ ಇತ್ತು, ಮಂತ್ರಿಗಳಾಗಲಿಕ್ಕೆ ಅವಕಾಶ ಇತ್ತು. ಇವತ್ತು ರಾಜಕೀಯ ಕ್ಷೇತ್ರ ತುಂಬ ಬಲಿಷ್ಠವಾಗಿದೆ. ರಾಜಕೀಯವನ್ನು ಬಿಟ್ಟು ಬದುಕು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ. ಅಂಥ ಸಂದರ್ಭದಲ್ಲಿ ನಮ್ಮದೇ ಆದಂಥ ಜನಪ್ರತಿನಿಧಿಗಳು ಅಲ್ಲಿದ್ದರೆ ಸಮಾಜದ ಕೆಲಸ ಕಾರ್ಯಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಬೇಕಾಗಿರುವಂಥದ್ದು ಸಂಘಟನೆ, ಹೋರಾಟ. ಹೋರಾಟ ನಮ್ಮಲ್ಲಿ ತುಂಬ ಕಡಿಮೆ. ಚುನಾವಣೆ ಬಂತು ಅಂದ ತಕ್ಷಣ